ಬುಧವಾರ ರಾತ್ರಿ 1:30 ಆಗಿತ್ತು. ರೂಮೆಲ್ಲ ಹುಡುಕಿದ್ವಿ, ಮಠದೊಳಗಡೆನೂ ರೂಮ್ ಸಿಕ್ಕಿರಲಿಲ್ಲ. ಗುರುವಾರ ಏಕಾದಶಿ ಇರೋದ್ರಿಂದ ಎಲ್ಲ ಸಿಕ್ಕಾಪಟ್ಟೆ ರಶ್ ಆಗೋಗಿತ್ತು. ಅದರಿಂದ ಪರಿಚಯ ಅವ್ರ ಕಡೆಯಿಂದನೇ ಒಂದು ರೂಮು ಬುಕ್ ಮಾಡ್ಕೊಂಡಿದ್ವಿ. ಫಸ್ಟು ಹೋಗು ಮಲ್ಕೊಬಿಡೋದ, 1:30 ಆಗಿತ್ತು, ಟ್ರೈನಲ್ಲಿ ಬೇರೆ ಮಲ್ಕೊಂಡಿರಲಿಲ್ಲ ಅಂದ್ಬಿಟ್ಟು ರೂಮ್ ಒಳಗಡೆ ಹೋದ್ವಿ. ಚೆನ್ನಾಗಿತ್ತು ರೂಮು, ಹೋಗಿ ಮಲ್ಕೊಬಿಟ್ವಿ. ಗುರುವಾರ ಬೆಳಗ್ಗೆನೇ ಎದ್ದು 6 ಗಂಟೆಯಿಂದನೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು. ಹೋಗಿ ನದಿಲಿ ಸ್ನಾನ ಮಾಡ್ಕೊಬರೋದ ಫಸ್ಟು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನದಿ ಹತ್ರ. ನಾವು ರಾಯರ ದೇವಸ್ಥಾನಕ್ಕೆ ಬಂದರೆ ಸಾಕು ನದಿಲಿ ಸ್ನಾನ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಯಾಕಂದರೆ ಅದು ಪಾಪ ಕಳ್ಕೊಳಂಗೆ ಅಂತ ಹೇಳ್ತಾರೆ ನದಿಲಿ ಸ್ನಾನ ಮಾಡೋದ್ರಿಂದ. ಅದಕ್ಕೆ ನಾವು ಹೊರಟ್ವಿ ಒಳಗಡೆ. ನನಗದೇನೋ ಗೊತ್ತಿಲ್ಲ, ಒಳಗಡೆ ಹೋದ ತಕ್ಷಣ ಮೈಯೆಲ್ಲ ಒಂಥರ ವೈಬ್ರೇಷನ್ ಆದಂಗಾಯಿತು, ಏನೋ ಒಂಥರ ರೋಮಾಂಚಕ ಅನ್ನಂಗಾಯಿತು. ಅದಕ್ಕೆ ಒಳಗಡೆ ಹೋದ್ವಿ. ರಾಯರು ಸುಮ್ಮನೆ ಯಾರನ್ನೂ ಕರೆಸ್ಕೊಳ್ಳಲ್ಲ. ಹಾಗೆ ಅವರು ಕರೆಸ್ಕೋಬೇಕು ಅಂದರೆ ಅದು ನಾವು ಏನೋ ಪುಣ್ಯ ಮಾಡಿರ್ತೀವಿ ಅನ್ನೋದರ್ಥ. ರಾಯರ ದೇವಸ್ಥಾನ ನೋಡಿನೇ ಆಚೆಯಿಂದನೇ ತುಂಬಾ ಖುಷಿಯಾಯಿತು ನನಗೆ. 2ನೇ ಸಲ ಬರ್ತಾಯಿದ್ದೀನಿ ರಾಯರೇ ನಿಮ್ಮ ಸನ್ನಿಧಿಗೆ ಅಂತ ತುಂಬಾ ಖುಷಿಯಾಯಿತು. ಎಷ್ಟೋ ಜನ ಅನ್ಕೋತಾರೆ ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ರಾಯರು ಇನ್ನೂ ಅವ್ರನ್ನ ಕರೆಸ್ಕೊಂಡಿರಲ್ಲ. ಬಟ್ ನಾನು ಅಷ್ಟು ಜನದಲ್ಲಿ ನಾನೊಬ್ಳು ಪುಣ್ಯ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ರಾಯರೇ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ನಾನು ಹೇಳೋದಿಷ್ಟೇ, ನಮ್ಮ ಕಷ್ಟನ ನಮ್ಮ ದುಃಖನ 10 ನಿಮಿಷ ಕೂತು ದೇವರಲ್ಲಿ ಕೇಳ್ಕೊಳ್ಳೋಣ. ನಾವು ಜನಗಳೇನು ಮಾಡ್ತೀವಿ ಅಂದರೆ ಬೇರೆಯವ್ರ ಹತ್ರ ಹೇಳ್ಕೊತೀವಿ. ಆಡ್ಕೊಳ್ಳೋರ ಬಾಯಿಗೆ ಆಹಾರ ಅನ್ನೋ ಗಾದೆ ಮಾತು ಸುಳ್ಳಲ್ಲ. ದೇವ್ರ ಹತ್ರ ಕೇಳ್ಕೊಳ್ಳೋದ್ರಿಂದ ಮನಸ್ಸು ಭಾರನೂ ಇಳಿಯುತ್ತೆ, ಹಾಗೆ ಕಷ್ಟಕ್ಕೂ ಪರಿಹಾರ ಅನ್ನೋದು ಆಗುತ್ತೆ. ಅದಾದಮೇಲೆ ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಹೋದಾದ್ಮೇಲೆ ಇಲ್ಲಿ ಹೂವೆಲ್ಲ ಮಾರ್ತಾಯಿದ್ರು, ಹಾಗೆ ಕೈಗೆ ಅಚ್ಚೆ ಕೂಡ ಹಾಕ್ತಾಯಿದ್ರು. ಇಲ್ಲಿ ಜನಗಳು ಸ್ವಲ್ಪ ಜನ ಶಾಪಿಂಗ್ ಕೂಡ ಮಾಡ್ತಿದ್ರು, ನದಿಯಿಂದ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು. ತುಂಬಾ ಬಿಸಿಲಿತ್ತು, ಬಿಸಿಲಿಗೆ ಚಪ್ಪಲಿ ಹಾಕ್ಕೊಂಡೇ ಬಂದ್ವಿ. ಬರೀ ಕಾಲಲ್ಲಂತೂ ಈ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಇಲ್ಲಿ ಫೋಟೋ ಎಲ್ಲ ಸಿಗುತ್ತೆ. ನಾನು ಕೈ ತಪ್ಪಿ ಅಚಾನಕ್ಕಾಗಿ ಕ್ಲೀನ್ ಮಾಡಬೇಕಾದ್ರೆ ರಾಯರ್ ಫೋಟೋನ ಬೀಳಿಸ್ಬಿಟ್ಟಿದ್ದೆ. ತುಂಬ ಕಣ್ಣೀರು ಕೂಡ ಹಾಕಿದ್ದೆ, ರಾಯರೇ ಹೀಗೆ ಫೋಟೋ ಬಿದ್ದುಬಿಟ್ಟಿದೆಯಲ್ಲ ಏನು ಮಾಡೋದು ಅಂತ. ಹಾಗೆ ಮುಂದೆ ಹೋದ್ವಿ. ನಾನು ರಾಯರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಾನು ಏನಾದ್ರು ತಪ್ಪಾಗಿದ್ದರೆ ನನ್ನಿಂದ ಅದಕ್ಕೆ ಕ್ಷಮೆ ಅನ್ನೋದು ಕೊಡಿ ಅಂತ ನಾನು ಕೇಳ್ಕೊತೀನಿ. ಸ್ವಲ್ಪ ಮುಂದೆ ಹಾಗೆ ಹೋದ್ವಿ. ಹೋಗಿ ಫಸ್ಟು ನದಿಲಿ ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಸ್ವಲ್ಪ ಜನ ನದಿಲಿ ಸ್ನಾನ ಮಾಡ್ಕೊಂಡು ಬರ್ತಿದ್ರು. ಇನ್ನು ಸ್ವಲ್ಪ ಜನ ನದಿಲಿ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಿದ್ರು. ತುಂಬ ರಶ್ ಇತ್ತು. ಸ್ವಲ್ಪ ಮುಂದೆ ಹೋದ್ವಿ. ಇಲ್ಲಿ ಕೈಗೆ ಅಚ್ಚು ಎಲ್ಲ ಹಾಕ್ತಾಯಿದ್ರು. ಅದಾದಮೇಲೆ ಗಿಣಿ ಶಾಸ್ತ್ರ ಹೇಳ್ತಾಯಿದ್ರು. ಗಿಣಿನ ಹಿಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ನನ್ನ ಮಗಂಗೆ ಹೊಟ್ಟೆ ಹಸಿತಿತ್ತು ಅಂತ ದೋಸೆ ತೆಕ್ಕೊಟ್ಟೆ. ಅದಾದಮೇಲೆ ಹೋದ್ವಿ. ಸೆಕೆ ಇರೋದ್ರಿಂದ ಬಿಸಿಲಿರೋದ್ರಿಂದ ನೀರು ತುಂಬ ಕಡಿಮೆ ಇತ್ತು, ಬಟ್ ಗಲೀಜು ಸಿಕ್ಕಾಪಟ್ಟೆ ಇತ್ತು. ನಾನು ಜನಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಯಾರು ದೇವಸ್ಥಾನಕ್ಕಾಗಿರ್ಬೋದು ಯಾವುದೇ ಜಾಗ ಆಗಿರ್ಬೋದು ಗಲೀಜು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತೀರಾ, ಆದರೆ ಅಲ್ಲಿ ಗಲೀಜು ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಇಲ್ಲಿ ನೀರಿಲ್ವಲ್ಲ ಅಂತ ಮುಂದೆ ಹೋಗ್ತಾ 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 ತುಂಬಾ ಬೇಜಾರಾಯಿತು. ಇಷ್ಟೊಂದು ಗಲೀಜಾಗಿದೆಯಲ್ಲ, ಅಲ್ಲೇ ಬಟ್ಟೆ ಎಲ್ಲ ಎಸ್ತಿದ್ರು, ನಾವೇನೇ ಯೂಸ್ ಮಾಡೋದಾಗಿರ್ಬೋದು, ಪೇಸ್ಟ್ ಆಗಿರ್ಬೋದು ಅಲ್ಲೇ ಎಲ್ಲ ಬಿಸಾಕಿದ್ರು. ಬೇಜಾರು ಅನ್ನೋದಾಯಿತು, ಏನಪ್ಪ ಹಿಂಗಿದೆ ಅಂತ. ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಹೋಗಾದ್ಮೇಲೆ ನನ್ನ ಮಗಂಗೂ ಆ ನೀರನ್ನ ನೋಡಿ ತುಂಬಾ ಖುಷಿಪಟ್ಟ. ಈ ಅಕ್ಕನ ಬಗ್ಗೆ ಹೇಳಬೇಕಂದ್ರೆ ಇಷ್ಟೇ, ಅವರೆಲ್ಲೇ ಹೋದರೂ ನನ್ನ ಕರ್ಕೊಂಡು ಹೋಗ್ತಾರೆ, ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಈಗಿನ ಕಾಲದಲ್ಲಿ ನಮ್ಮ ತಂದೆ ತಾಯಿನೇ ನಮಗಾಗಲ್ಲ, ಬಟ್ ರಕ್ತ ಸಂಬಂಧ ಇಲ್ಲದೆ ಇದ್ದವರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ ಅನ್ನೋದೊಂದು ಖುಷಿ ಅನ್ನೋದಿದೆ. ತಾಯಿಗಿಂತ ಹೆಚ್ಚಾಗಿ ನನ್ನ ಕೇರ್ ಮಾಡ್ತಾರೆ. ನಾನು ಅವ್ರಿಗೆ ಎಷ್ಟೇ ಏನೇ ಅಂದರೂ ಅದು ಸಾಕಾಗಲ್ಲ. ನನ್ನ ಮಗಂಗೂ ಒಂಥರ ಖುಷಿ ಆಯಿತು ನೀರನ್ನ ನೋಡಿ. ಇಲ್ಲಿ ಚಿಕ್ಕ 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 ಮೀನುಗಳು ಓಡಾಡ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಾವು ನದಿಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಆಟ ಆಡಿಸ್ಕೊಂಡು ಹಾಗೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ನಾನು ಹೋಗಿ ಸ್ನಾನ ಮಾಡ್ಕೊಬರೋಣ ಅಂತ ಹೋದೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಚಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುಮೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸ್ನಾನ ಮುಗಿಸ್ಕೊಂಡು ಹೊರಟೆ, ರೂಮ್ಗೆ ಹೋಗಿ ರೆಡಿಯಾಗಿ ಬರೋಣ ಅಂತ. ಮುಂದೆ ಹೋದ್ವಿ. ಬಿಸಿಲಲ್ಲಿ ಬಟ್ಟೆ ಎಲ್ಲ ಒಣಗೋಗಿತ್ತು. ಆಗಲೇ ದೇವಸ್ಥಾನದ ಹತ್ರ ಹೋದ್ವಿ. ಸೆಕೆಗೆ ಒಂಥರ ಆಗಿತ್ತು. ನೀರಲ್ಲಿ ಮುಳುಗಿದ ತಕ್ಷಣ ಮನಸ್ಸಿಗೆ ಒಂಥರ ಸಮಾಧಾನವೂ ಆಯಿತು. ರೆಡಿ ಆಗೋಣ ಅಂತ ರೂಮ್ ಕಡೆ ಹೋದ್ವಿ. ನನ್ನ ಮಗನೂ ಬೇಗ ಬೇಗ ಬಂದ. ನಾವು ಹೋಗೋಷ್ಟರಲ್ಲಿ 9 ಗಂಟೆ ಏನೋ ಆಗೋಗಿತ್ತು. ರೆಡಿಯಾಗಿ ಬಂದೆ. ನನಗೆ ಸೀರೆ ಉಡೋದು ತುಂಬಾ ಇಷ್ಟ. ಸೀರೆ ಉಟ್ಕೊಂಡ್ರೆ ಏನೋ ಒಂಥರ ನನಗೆ ತುಂಬಾ ಖುಷಿ ಅನ್ನೋದು ಸಿಗುತ್ತೆ. ಬಿಸಿಲಿತ್ತು. ಅದಾದಮೇಲೆ ಒಳಗಡೆ ಹೋದ್ವಿ. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋದ ತಕ್ಷಣ ತುಂಬಾ ಖುಷಿ ಅನ್ನೋದಾಯಿತು. ಒಳಗಡೆವರೆಗೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಅನ್ನೋದಿರುತ್ತೆ. ಬಟ್ ಗರ್ಭಗುಡಿ ಒಳಗಡೆ ಯಾವುದೇ ದೇವಸ್ಥಾನದಲ್ಲಿ ಅವಕಾಶ ಅನ್ನೋದಿರಲಿಲ್ಲ. ರಾಯರ ದೇವಸ್ಥಾನ ಒಳಗಡೆ ಕಾಲಿಟ್ಟ ತಕ್ಷಣ ತುಂಬಾ ಖುಷಿನೂ ಆಯಿತು. ನನಗೆ ವೈಬ್ರೇಷನ್ ಕೂಡ ಆಗ್ತಾಯಿತ್ತು. ರಾಯರೇ ಅಂತ ಬೇಡ್ಕೊಂಡು ಒಳಗಡೆ ಹೋದೆ. ಒಳಗಡೆ ಹೋದಾದ್ಮೇಲೆ ನನ್ನ ಮಗ ಇಲ್ಲಿ ಶರ್ಟ್ ಬಿಚ್ತಾ ಇದ್ದಾನೆ. ಒಳಗಡೆ ಗಂಡು ಮಕ್ಕಳಿಗಾಗಿರ್ಬೋದು, ಮಕ್ಕಳಿಗಾಗ್ಬೋದು, ಶರ್ಟ್ ಅಲೋ ಇರೋಲ್ಲ. ಯಾವುದೇ ದೇವಸ್ಥಾನದಲ್ಲಿ ನಾವು ಹೋಗ್ತೀವಿ ಅಂದರೂ ಶರ್ಟ್ ಬಿಚ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ದ. ನಾನು ಹಾಗೆ ಹೋದ್ವಿ, ದರ್ಶನ ಮಾಡೋಣ ಮೊದಲು ಅಂತ. ಹೋಗ್ತಾ ಹೋಗ್ತಾ ಇನ್ನೂ ಖುಷಿ ಆಗ್ತಾನೆ ಹೋಗ್ತಾಯಿತ್ತು ನನಗೆ. ದರ್ಶನ ಯಾವಾಗಪ್ಪ ಆಗುತ್ತೆ ರಾಯರ್ದು ಅಂತ. ಒಳಗಡೆ ಹಾಗೆ ಹೋದ್ವಿ. ಹೋಗಾದ್ಮೇಲೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಆಚೆ ಬಂದಾದಮೇಲೆ ತೀರ್ಥ ಕೊಟ್ಟರು. ಹಾಗೆ ಇಲ್ಲಿ ರಾಯರದು ಮ್ಯೂಸಿಯಂ ಕೂಡ ಇತ್ತು. ಅವ್ರಿಗೆ ರಥಕ್ಕೆ ಬಳಸೋದಾಗಿರ್ಬೋದು ಎಲ್ಲ ಇಲ್ಲಿ ಲೈನಕ್ಕೂ ಇಟ್ಟಿದ್ರು. ಅದನ್ನು ನೋಡಿಕೊಂಡೆ. ಜನಗಳು ತುಂಬ ಕೂತಿದ್ರು, ಜನಗಳು ಜಾಸ್ತಿ ಇದ್ದರು. ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು, ನನ್ನ ಮಗನೂ ಓಡಾಡ್ತಾ ಇದ್ದ. ಗಂಧ ಹಾಕಿಸ್ಕೊತೀನಿ ಅಂತ ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಏಕಾದಶಿ ಇರೋದ್ರಿಂದ ಪ್ರಸಾದ ಇರಲಿಲ್ಲ. ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋದ್ವಿ. ಸಂಜೆ ರಾಯರ ದೇವಸ್ಥಾನ ನೋಡೋದೇ ಒಂಥರ ಖುಷಿ. ಆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿದೆ ಸ್ಪೆಷಲ್ ಏನಂತ ಅಂದರೆ ಹಸುಗಳು. ಯಾರಿಗೂ ಏನೂ ಅದು ತೊಂದರೆ ಮಾಡಲ್ಲ. ಅದ್ರ ಪಾಡಿಗೆ ಅನ್ನೋದಿರುತ್ತೆ. ರಾಯರಿಗೆ ಹಸುಗಳಂದರೆ ತುಂಬ ಇಷ್ಟ ಅಂತೆ. ಮತ್ತು ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ರಾಯರ ಹತ್ರ ಒಳಗಡೆ ಹೋಗಿ ಆಚೆ ಬಂದ್ವಿ. ರಾಯರ ಗೋಪುರ ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ. ಇದು ಮಂಚಾಲಮ್ಮನ ಸನ್ನಿಧಿ. ರಾಯರ ದೇವಸ್ಥಾನದಲ್ಲಿ ಅವರ ಮನೆ ದೇವ್ರನ್ನ ನೋಡಿಯೇ ರಾಯರ ದೇವಸ್ಥಾನ ನೋಡಬೇಕು ಅಂತ ಹೇಳ್ತಾರೆ.